ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನವೂ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಮೊನ್ನೆ ದಿನ ನಮ್ಮ ದೇಶದ ಗೌರವಾನ್ವಿತ ಪ್ರಜಾಪ್ರಭುತ್ವದ ದೇಗುಲವಾಗಿರತಕ್ಕಂಥ ಸಂಸತ್ನಲ್ಲಿ ನಮ್ಮ ದೇಶದ ಗೃಹ ಮಂತ್ರಿಗಳು ಅಂಬೇಡ್ಕರ್ ಅವರ ಬಗ್ಗೆ ತಮಗಿದ್ದಂಥ ಅಸೀಮವಾದ ಪ್ರೇಮವನ್ನು ವ್ಯಕ್ತಪಡಿಸಿದ್ದಾರೆ. ಅಂಬೇಡ್ಕರ್ 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 ಈ ಹೆಸರು ನೀವು ಪಠಿಸುವ ಬದಲು, ಹೇಳುವ ಬದಲು ದೇವರ ಹೆಸರನ್ನ ನೆನಪು ಮಾಡಿಕೊಂಡಿದ್ರೆ ನೀವು 7 ಜನ್ಮಗಳಿಗೂ ಸ್ವರ್ಗದಲ್ಲಿ ಇರ್ತಿದ್ರಿ ಅಂತನ್ನುವ ಅಸಹನೀಯ ಮಾತುಗಳನ್ನು ಅವರು ಆಡಿದ್ದಾರೆ. ಅಂದರೆ ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಮ ಗೃಹ ಮಂತ್ರಿಗಳಿಗೆ ಎಂಥ ಪ್ರೀತಿ ಇದೆ ಅಂತ ಅನ್ನೋದನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಅವರು ದೇವರನ್ನ ನೆನೆಯ ಅಂತ ಹೇಳಿದ್ರಲ್ಲ, ಯಾಕೆ ಹೇಳಿದ್ರು? ಎಂಥ ದೇವರನ್ನು ನೆನೆಬೇಕು? ನಮ್ಮ ದೇಶದಲ್ಲಿ ಈಗಾಗಲೇ ಎಷ್ಟೆಷ್ಟು ದೇವರುಗಳಿವೆ ಅನ್ನೋದನ್ನು ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಅಂಬೇಡ್ಕರ್ ಬಗ್ಗೆ ಅವರಿಗೆ ಯಾಕೆ ಉರಿ? ಅಂಬೇಡ್ಕರ್ ನಮಗೆ ಪ್ರಜ್ಞೆಯನ್ನು ಕೊಟ್ಟ ಮನುಷ್ಯ, ನಮಗೆ ಅರಿವನ್ನು ಕೊಟ್ಟ ಮನುಷ್ಯ. ಸರಿಯಾದ ದಾರಿಯಲ್ಲಿ ನಡೆಯಲಿಕ್ಕೆ, ತಪ್ಪು ದಾರಿಯಲ್ಲಿ ನಡೆಯದೇ ಇರುವುದಕ್ಕೆ ಕಾನೂನುಗಳನ್ನ ರೂಪಿಸಿದಾತ. ಕಾನೂನುಗಳು ಇಲ್ಲದೆ ಹೋಗಿದ್ರೆ ಮನುಸ್ಮೃತಿ ನಮ್ಮ ಸಂವಿಧಾನವಾಗಿರುತ್ತಿತ್ತು. ಮತ್ತೆ ಹಿಂದಿನ ಅರಾಜಕ ಸ್ಥಿತಿಯಲ್ಲಿ ನಾವೆಲ್ಲ ಇರ್ತಾ ಇದ್ದೀವಿ. ನಾವ್ಯಾರು ಕೂಡ ತಲೆ ಎತ್ತಿ ತಿರುಗುವಂತೆ, ತಲೆ ಎತ್ತಿ ಬದುಕುವಂತೆ ಅಥವಾ ಪ್ರಶ್ನಿಸುವ ಮನೋಭಾವನ ಬೆಳೆಸಿಕೊಳ್ಳಿಕ್ಕೆ, ಓದು ವಿದ್ಯೆಯನ್ನು ನಾವು ದಕ್ಕಿಸಿಕೊಳ್ಳಿಕ್ಕೆ ಸಾಧ್ಯನೇ ಇರಲಿಲ್ಲ. ಈ ಪ್ರಜಾಪ್ರಭುತ್ವದ ಇವತ್ತಿನ ದಿನಮಾನಗಳಲ್ಲೂ ಸಹಿತ ಕೆಲವರು ದೇಗುಲವನ್ನು ಪ್ರವೇಶ ಮಾಡಲಿಕ್ಕೆ ಅಹೋರಾತ್ರಿ ಪರಿಶ್ರಮ ಪಡ್ತಾ ಇದ್ದಾರೆ. ನಿಜಕ್ಕಿದು ದುರಂತದ ಸಂಗತಿ. ಬಹುಶಃ ತಮ್ಮ ದೇಶಕ್ಕೆ ಅಂಬೇಡ್ಕರ್ ಸಂವಿಧಾನ ಬರೆಯದೇ ಇದ್ರೆ ನಮ್ಮ ಪರಿಸ್ಥಿತಿ ಇನ್ನೇನಾಗಬೇಡ ಹೇಳಿ. ಕಾನೂನಿನ ಚೌಕಟ್ಟುಗಳು ಇದ್ದಾಗಿ ಕೂಡ ಅದನ್ನೇ ಮೀರ್ಲಿಕ್ಕೆ ಅಥವಾ ಅದನ್ನು ತುಳಿಲಿಕ್ಕೆ ಅನೇಕ ದುಷ್ಟ ಶಕ್ತಿಗಳು ಇವತ್ತಿಗೂ ಪ್ರಯತ್ನ ಮಾಡ್ತಾ ಇದ್ದಾವೆ. ಕಾನೂನುಗಳೇ ಇಲ್ಲದೆ ಇದ್ರೆ, ಚೌಕಟ್ಟು ಇಲ್ಲದೆ ಇದ್ರೆ ನಮ್ಮ ಸಮಾಜ ಹೇಗಾಗಿರ್ತಿತ್ತು? ಹಿಂದಿನ ಆ ಮನುಸ್ಮೃತಿ, ಆ ದೇವರುಗಳು, ಆ ಪುರೋಹಿತರು, ಆ ಪಟ್ಟಭದ್ರರು, ಆ ಮನುವಾದಿಗಳು, ಆ ಸನಾತನವಾದಿಗಳಿದ್ರೆ ನಮ್ಮ ಹಣೆ ಬರ ಏನಾಗ್ತಿತ್ತು? ಅವತ್ತು ಪ್ರತಿಯೊಂದಕ್ಕೂ ನನ್ನ ಹಣೆ ಬರ ಅಂತ ತಲೆ ಮೇಲೆ ಕೈ ಹೊತ್ತು ಕೂಡ್ತಿದ್ವಿ ಅಷ್ಟೇ. ಅದಕ್ಕಿಂತ ಹೆಚ್ಚೇನೋ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದನ್ನು ಕಂಡೆ ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದ್ರು, ತಲೆಯ ತಗ್ಗಿಸಿ ನೆಲನ ಬರೆಯುತ್ತಿದ್ದಿರದೇಕೆ, ದಂದಣ ದತ್ತಣ ಎನ್ನಿ ನಿಮಗೆ ಕೇಳಿಲ್ಲವಾಗಿ ಅವನು ಒಲಿದಂತೆ ಹಾಡುವೆ ಅಂತ ಅನ್ನುವ ಮೂಲಕ ತಳ ಸಮೂಹದ ವ್ಯಕ್ತಿಗಳಲ್ಲಿ ಚೈತನ್ಯವನ್ನ ತಂದ್ರು. ಅವರೊಳಗಿನ ಶಕ್ತಿಯನ್ನ, ಅವರೊಳಗಿನ ಪ್ರಜ್ಞೆಯನ್ನ ಎಚ್ಚರಿಸಿದ್ರು. ಇದೇ ಕೆಲಸವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಡಿದರು. ಈ ಕಾರಣಕ್ಕಾಗಿ ಅವರು ಕ್ಷಣಕ್ಕೂ ಗಳಿಗೆಗೂ ನೋವನ್ನು ಉಣ್ಬೇಕಾಯ್ತು. ಅವರ ನೋವು ಎಂಥದ್ದು? ಒಂದವರ ನೋವ ನೋಯದವರೆತ್ತ ಬಲ್ಲರು ಅಂತ ಅಕ್ಕ ಮಹಾದೇವಿ ತಾಯಿ ಹೇಳ್ತಾಳಲ್ಲ. ಬಹುಶಃ ಆ ನೋವು ಅರ್ಥ ಆಗ್ಬೇಕಾದ್ರೆ ಆ ತಳ ಸಮೂಹದಲ್ಲಿ ಹುಟ್ಟಿ ಬಂದಂಥ ವ್ಯಕ್ತಿಗೆ ಮಾತ್ರ ಅದು ಅರ್ಥ ಆಗ್ಲಿಕ್ಕೆ ಸಾಧ್ಯ. ಬೇರೆಯವರಿಗೆ ಅದು ಅರ್ಥ ಆಗೋದು ಅಷ್ಟು ಸುಲಭ ಅಲ್ಲ. ಪ್ರಜ್ಞೆಯನ್ನ ಇಡೀ ಜಗತ್ತಿಗೆ ಅಥವಾ ನಮ್ಮ ಭಾರತಕ್ಕೆ ಪ್ರಜ್ಞೆಯನ್ನು ಒದಗಿಸಿಕೊಟ್ಟಂತ ಅಂಬೇಡ್ಕರ್ ಅವ್ರ ಬಗ್ಗೆ ಗೃಹ ಮಂತ್ರಿಗಳ ಅಸಮಾಧಾನ ಎಷ್ಟಿತ್ತು ಅಂತ ಅನ್ನೋದನ್ನ ಅವರ ಮಾತುಗಳಲ್ಲಿ, ಅವರ ಕಣ್ಣುಗಳಲ್ಲಿ, ಅವರ ದೇಹದ ಭಾವಗಳಲ್ಲಿ ಅದು ಕಂಡು ಬರ್ತಿತ್ತು. ನಮಗೆ ದೇವ್ರನಿಗೆ ಅಂತ ಹೇಳಿಬಿಟ್ರು. ಎಂಥ ದೇವರಿದ್ದವ್ರಿ ನಮ್ಮಲ್ಲಿ? ಬಾಬಾ ಬೇಡ. ಈ ದೇವರುಗಳೇ ಅನ್ನುವ ಪ್ರಶ್ನೆಯನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾನೂನು ಮೂಲಕ ಯೋಚಿಸುವಂಥ, ವಿಚಾರ ಮಾಡುವಂಥ, ವೈಚಾರಿಕ ನೆಲೆಯೆತ್ತಿ ಹೋಗುವಂಥ, ವಿಜ್ಞಾನದ ಕಡೆಗೆ ನಾವು ಮುಖ ಮಾಡುವಂಥ ಅವಕಾಶವನ್ನು ಒದಗಿಸಿಕೊಟ್ರಲ್ಲ, ಅವರಿಗೆ ಸಹಸ್ರ ರೀತಿಯಲ್ಲಿ ನಾವು ಋಣಿಯಾಗಿರೋಣ. ಅದನ್ನೇ 12ನೇ ಶತಮಾನದಲ್ಲಿ ಅಂಬಿಗರ ಚೌಡಯ್ಯನವರು ಕೇಳ್ತಾರೆ ನಮಗೆ, ಶಿವನ ನೆನೆದರೆ ಭವ ಹಿಂಗುವುದೆಂಬ ವಿವರಗೇಡಿಗಳ ಮಾತ ಕೇಳಲಾಗದು. ಎಷ್ಟು ಸ್ಪಷ್ಟತೆ ಇದೆ ನೋಡಿ. ಶಿವನ ನೆನೆದರೆ ಈ ಜಗತ್ತಿನ ಅಥವಾ ಈ ಪ್ರಪಂಚದ ಭವ ಹಿಂಗ್ಲಿಕ್ಕೆ ಸಾಧ್ಯನಾ? ನೋವು ಹಿಂಗ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ವಿವರಗೇಡಿಗಳು ಅಂತ ಅವ್ರನ್ನ ಕೇಳ್ತಾರೆ. ನಾವಂತಲ್ಲ ಅರಿವಿಗೇಡಿಗಳು. ವಿವರಗೇಡಿಗಳು ಅರಿವಿಗೇಡಿಗಳು ಎರಡೂ ಒಂದೇ. ವಿವರಗೇಡಿಗಳ ಮಾತು ಕೇಳಲಾಗದು. ಜ್ಯೋತಿಯ ನೆನೆದರೆ ಕತ್ತಲೆ ಹೋಗುವುದೇ? ಜ್ಯೋತಿ ಅಂತ ಇಲ್ಲೇ ಕೂತ್ಕೊಂಡು ನೆನಪು ಮಾಡ್ಕೊಂಡ್ರೆ ಕತ್ತಲೆ ಹೋಗ್ಲಿಕ್ಕೆ ಸಾಧ್ಯನಾ?
ಕತ್ತಲು ಹಿಂಗ್ತೈತ? ಸಾಧ್ಯನೇ ಇಲ್ಲ. ರಂಬೆ ನೆನೆದರೆ ಕಾಮದ ಕಳವಳ ಅಡಗುವುದೇ. ರಂಬೆ 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 ಅಂತ ನೆನಪು ಮಾಡ್ಕೊಂಡ್ರೆ ಕಾಮದ ಕಳವಳ ಇನ್ನೂ ಹೆಚ್ಚಿಗೆ ಆಗ್ತದೆ. ರಂಬೆ ನೆನಪು ಮಾಡಿದ ತಕ್ಷಣ ನಮ್ಮ ಮನಸ್ಸಿನೊಳಗಿರುವ ಕಾಮದ ಕಳವಳ ಅಡಗಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದವರು ಶರಣರು. ಮೃಷ್ಟಾನ್ನವ ನೆನೆದರೆ ಹೊಟ್ಟೆ ತುಂಬುವುದೇ. ಇಲ್ಲಿ ಕೂತ್ಕೊಂಡಲ್ಲೇ ಮೃಷ್ಟಾನ್ನ 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 ಅಂದ್ರೆ ಹೊಟ್ಟೆ ತುಂಬಕ್ಕೆ ಸಾಧ್ಯನಾ? ಹಸಿವು ಇನ್ನೂ ಹೆಚ್ಚಿಗೆ ಆಗ್ತದೆ, ದಾಹ ಇನ್ನೂ ಹೆಚ್ಚಿಗೆ ಆಗ್ಲಿಕ್ಕೆ ಸಾಧ್ಯ ಇದೆ. ಆದರೆ ಮೃಷ್ಟಾನ್ನ ನೆನೆದ್ರೆ ಅದಾಗಲಿಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಅವರನ್ನು ನೆನೆದ್ರೆ ಖಂಡಿತವಾಗಿಯೂ ನಮ್ಮ ಕಣ್ಣಿಗೆ ಹತ್ತಿದಂತಹ ಮೌಢ್ಯದ ಪರೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ನಮ್ಮ ಬಡತನಕ್ಕೆ, ನಮ್ಮ ಅನಕ್ಷರತೆಗೆ, ನಮ್ಮ ಶೋಷಣೆಗೆ ಮೂಲ ಕಾರಣೀಕರ್ತರು ಯಾರು? ಅದನ್ನ ಈ ದೇವರುಗಳ ಮೂಲಕ, ಈ ಧರ್ಮದ ಮೂಲಕ ನಮ್ಮನ್ನು ಹೇಗೆ ಒಡೆದು ಆಳ್ತಿದ್ದಾರೆ ಅಂತ ಅನ್ನೋದನ್ನ ತಿಳಿಲಿಕ್ಕೆ ಸಾಧ್ಯ ಆಗ್ತದೆ. ಅಂಬೇಡ್ಕರ್ನ ನಾವು ನಿತ್ಯ ನೆನಬೇಕಾಗ್ತದೆ. ಅಂಬೇಡ್ಕರ್ ಆಶೆಗಳನ್ನು ನಾವು ನಿತ್ಯ ಜಾರಿಗೆ ತರಬೇಕಾಗ್ತದೆ. ನೋಡಿ, ಇಲ್ಲದ ಸ್ವರ್ಗಗಳು ಅವ್ರು ಹೇಳಿದ ಮಾತುಗಳಲ್ಲೇ ಅಮಿತ್ ಶಾ ಅವರು ಹೇಳೋದು, 7 ಜನ್ಮಕ್ಕೂ ಸ್ವರ್ಗಕ್ಕೆ ಮರಯ, ನಮಗೆ ಸ್ವರ್ಗ ಬೇಕಾಗಿಲ್ಲ, ಇದು ನರಕ ಇದೆ ಅಂತೆಲ್ಲ, ಈ ನರಕನೇ ಇರಲಿ, ಈ ನರಕವನ್ನೇ ಸ್ವರ್ಗವನ್ನಾಗಿ ಮಾಡಬಲ್ಲೆವು ನಾವು. ಸಂವಿಧಾನದ ಆಶಯಗಳ ಮೂಲಕ, ವಚನಕಾರರ ಆಶಯಗಳ ಮೂಲಕ ನಮಗೆ ಸ್ವರ್ಗ ಮಾಡಲಿಕ್ಕೆ ಸಾಧ್ಯತೆ ಇದೆ. ನೀವು ಪರಿಕಲ್ಪಿಸಿಕೊಂಡ ದೇವರುಗಳು ನಮಗೆ ಖಂಡಿತವಾಗಿಯೂ ಬೇಡ. ಅವು ದೇವರುಗಳು ಬೇಕಿದ್ರೆ 36 ಕೋಟಿನೋ 46 ಕೋಟಿ ಆ ದೇವರುಗಳನ್ನ ನೀವೇ ವಾಪಸ್ ತಕೊಂಡ್ಬಿಡಿ, ನಮಗೇನು ಅಗತ್ಯ ಇಲ್ಲ. ಅವನ್ನ ನಿತ್ಯ ನೀವೇ ಪೂಜೆ ಮಾಡಿ, ಯಾರು ಬೇಡ ಅಂತಾರೆ ನಿಮಗೆ ಆ ಸ್ವಾತಂತ್ರ್ಯ ಕೂಡ ಸಂವಿಧಾನ ಕೊಟ್ಟಿದೆ. ಆದ್ರೆ ಅವನ್ನ ತಂದು ಎಲ್ಲರ ಮೇಲೆ ಹೇರುವಂತ ಕೆಲಸವನ್ನ ದಯವಿಟ್ಟು ಗೃಹ ಮಂತ್ರಿಗಳೇ ಮಾಡಬೇಡಿ. ನಿಮ್ಮ ಕಾರ್ಯಕ್ಕೆ ನಾವು ಅಡ್ಡಿ ಅಂದು ಬರುವುದಿಲ್ಲ. ಸ್ವರ್ಗ ಯಾರಿಗೆ ಬೇಕ್ರಿ? ಯಾರೇ ನೋಡಿ ಬಂದಾರ ಸ್ವರ್ಗ? ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮದವ ಅಂತ ಹೇಳಿದವರು ಶರಣರು. ಧರ್ಮದ ಅಭಿಮನ್ನ ಇಟ್ಟುಕೊಂಡಂಥ ಕೆಲವು ಜನಾಂಗಗಳು ಇವತ್ತಿಗೂ ಸ್ವರ್ಗ 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 ಅಂತ ಬಡಿದಾಡ್ತಾ ಇವೆ. ಮುಂಬೈ ದಾಳಿ ಆಯ್ತಲ್ಲ ಕೆಲವು ವರ್ಷಗಳ ಹಿಂದೆಗಡೆ, ಆ ಕಸಬನ್ನು ಕೂಡ ಹಾಗೆ ಮಾಡಿದ. ಎಲ್ಲರಿಗೂ ಯಾರಿಗೋ ನೋಯಿಸುವ ಮೂಲಕ, ಯಾರನ್ನೋ ಸಾವಿನ ಚಿತ್ಕಾರವನ್ನ ಕೇಳುವ ಮೂಲಕ ನಾನು ಸ್ವರ್ಗಕ್ಕೆ ಹೋಗ್ತಂತ ಭ್ರಮಿಸಿದ. ಅದೊಂದು ಭ್ರಾಂತಿ. ಆ ಭ್ರಾಂತಿಯನ್ನ ಆ ಕಸಬನಿಗೆ ತುಂಬಿದ್ರು. ತೀರಾ ಇತ್ತೀಚೆಗೆ ಚಿಕ್ಕಮಗಳೂರಿನ ಮೂಲೆಯಲ್ಲೂ ಯೇಸುವಿನ ಮೂಲಕ ಮಾತ್ರ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಮಗದೊಬ್ಬ ಮೂರ್ಖ ಹೇಳ್ತಾನೆ. ಬಹುಶಃ ಈ ಮಾತನ್ನ ಯೇಸು ಕ್ರಿಸ್ತ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹೇಳಿರ್ಲಿಕ್ಕಿಲ್ಲ, ಹೇಳೋದಿಲ್ಲ ಕೂಡ ಆ ಮನುಷ್ಯ. ಯೇಸುವಿನ ಹೆಸರ ಮೇಲೆ, ಮೊಹಮ್ಮದ್ ಪೈಗಂಬರ್ ಅವರ ಹೆಸರ ಮೇಲೆ, ಭಾರತೀಯ ದೇವರುಗಳ ಹೆಸರ ಮೇಲೆ ಮಾಡಿದಷ್ಟು ಅನಾಚಾರ, ಲೂಟಿ ಒಂದೇ ಎರಡೇ ಮೂರೇ ಇವತ್ತಿಗೂ ನಿಂತಿವೆ? ಇಲ್ಲ. ನಮ್ಮ ತಳ ಸಮೂಹದಲ್ಲಿ ಸಹಿತ ಇವತ್ತಿಗೂ ಸಹಿತ ದೇವರ ಬಗ್ಗೆ ಕ್ರೇಜಿಯನ್ನು ಹುಟ್ಟಿಸ್ತಾ ಇದ್ದೀರಿ ನೀವು. ಯಾರು ಗೊತ್ತಿರದಂಥ ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅದಕ್ಕೆ ಇವತ್ತಿಗೂ ನೀವು ಪ್ರವೇಶ ಕೊಡ್ತಾ ಇಲ್ಲ. ಮೊದಲನೇ ಮಾತು, ಆತ ದೇವರಿಗಾಗಿ ಅಪೇಕ್ಷೆ ಪಟ್ಟದ್ದು ತಪ್ಪು ಆತು. ಇದನ್ನ ಗಮನಿಸಿ ಬಸವಣ್ಣವರು ಹೇಳಿದ್ರು, ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಅನ್ನೋ ಮೂಲಕ ಆ ಸ್ಥಾವರ ದೇವರುಗಳನ್ನ ಹೊಡೆದು ಹಾಕಿದ್ರು ಶರಣರು. ಆ ಸ್ಥಾವರ ದೇವರುಗಳನ್ನು ಹೊಡೆದು ಹಾಕುವಂತ ಪರಿಕಲ್ಪನೆಯನ್ನ ಮತ್ತೆ ನಮಗೆ ಒದಗಿಸಿಕೊಟ್ಟಂತ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ನಾವು ನೆನಲೇಬೇಕಾಗಿದೆ. ಒಂದ್ ಕಡೆ ಕುವೆಂಪು ಅವರು ಹೇಳ್ತಾರೆ, ರಾಷ್ಟ್ರಕವಿ ಕುವೆಂಪು, ಕನ್ನಡದ ಪ್ರಜ್ಞೆ, ಕನ್ನಡದ ಕಿಚ್ಚು, ಕನ್ನಡದ ಅರ್ಥವಂತಿಕೆ, ಕನ್ನಡದ ಜೀವಾಳ, ಸತ್ತಂತಿಹರನ್ನು ಬೆಳೆದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಅರಸುವಂತಕ್ಕಂಥ ಕುವೆಂಪು ಅವರು ಹೇಳಿದಂತ ಮಾತು. ಸ್ವರ್ಗದ ಬಾಗಿಲು ಎಲ್ಲಿಹುದಣ್ಣ, ನುಗ್ಗಿದೆ ನೆಲ್ಲಿಯು ಸಿಗಲಿಲ್ಲಣ್ಣ, ಗಣಗಣ ಗಣಗಣ ಗಂಟೆ ಬಾರಿಸಿ ಮಣಮಣ ಮಣಮಣ ಮಂತ್ರವೇ ಹೇಳಿದೆ, ಸ್ವರ್ಗದ ಬಾಗಿಲು ಎಲ್ಲಿಹುದಣ್ಣ, ನುಗ್ಗಿದೆ ನೆಲ್ಲಿಯು ಸಿಗಲಿಲ್ಲ ಅಣ್ಣ. ಇಲ್ಲಿದೆ, ಹಕ್ಕಿಯ ಧ್ವನಿಯಲ್ಲಿದೆ, ರೈತನ ನೇಗಿಲದಲ್ಲಿದೆ, ದುಡಿಯುವ ಬೆವನಿಲ್ಲ ಅಂತ ಅವ್ರು ಹೇಳಿದ್ರು. ಸ್ವರ್ಗದ ಬಾಗಿಲು ಅಲ್ಲಿದೆ ರೀ. ನಿಮ್ಮ ಸ್ವರ್ಗ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಇತ್ಯಾದಿ ಜನಗಳಿದಾರಲ್ಲ, ಆ ಮುಸ್ಲಿಂ ಬಂಧುಗಳಲ್ಲೂ ಸ್ವರ್ಗ ಇದೆ ಅಂತ, ಈ ಕ್ರೈಸ್ತ ಬಂಧುಗಳಲ್ಲೂ ಸ್ವರ್ಗ ಇದೆ ಅಂತ. ಅವರು ಸ್ವರ್ಗಕ್ಕೆ ಹೋಗ್ಲಿ ಮಾರಾಯ. ಇಂಥ ಧರ್ಮಾಂಧತೆ ವಿಷಬೀಜ ಬಿತ್ತುವಂಥ ಈ ಧಾರ್ಮಿಕ ಹೆಸರಿನ ಮೇಲಿನ ಈ ಪಟ್ಟಭದ್ರನ್ನ ಅಂಬೇಡ್ಕರ್ ಸಹಿಸುವುದಿಲ್ಲ. ಆ ಕಾರಣಕ್ಕಾಗಿ ಅಂಬೇಡ್ಕರ್ ಕಂಡ್ರೆ ಅವರಿಗೆ ಉರಿ 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 ಸಾಧ್ಯನೇ ಇಲ್ಲ. ಎಲ್ಲಿದೆ ಸ್ವರ್ಗ, ಎಲ್ಲಿದೆ ನರಕ? ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ನನ್ನ ಭಾರತ ಆಚಾರದ ಮೂಲಕ ಸ್ವರ್ಗ ಆಗ್ಬೇಕೆ ಹೊರತು ಯಾವ ಪರಿಕಲ್ಪನೆಯ, ತಪ್ಪು ಕಲ್ಪನೆಯ ಯಾರೋ ದುಷ್ಟರು ತಮ್ಮ ಹೊಟ್ಟೆ ಬದುಕಿಗಾಗಿ ರೂಪಿಸಿದಂಥ ಈ ಸ್ವರ್ಗ ನಮಗೆ ಬೇಕಾಗಿಲ್ಲ.
ಈ ದೇವರುಗಳು ನಮಗೆ ಬೇಕಾಗಿಲ್ಲ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ ಅಂದವರು ಶರಣರು. ಆದ್ರೆ ಎಲ್ಲ ಕಡೆ ದೇವರನ್ನು ಕಂಡವರು. ಎತ್ತೆತ್ತ ನೋಡಿದತ್ತ ನೀನೇ ದೇವಾ, ಸಕಲ ವಿಸ್ತಾರದ ರುಹು ನೀನೆ ದೇವಾ. ಹೀಗೆ ಎಲ್ಲ ಕಡೆ ರೂಪಗಳಲ್ಲಿ, ಪ್ರತಿಮೆಗಳಲ್ಲಿ, ಪ್ರಕೃತಿಗಳಲ್ಲಿ ದೇವರನ್ನ ಕಂಡವರು ಶರಣರು. ನೀವು ಒಂದೇ ಸ್ಥಳದಲ್ಲಿ ದೇವರಿದ್ದಾನೆ ಅಂತ ಹೇಳ್ತಿದ್ರಲ್ಲ, ಎಂಥ ಮೋಸದ ವಂಚನೆ ರೀ, ಎಂಥ ದಗಲ್ಬಾಜಿತನ. ಎಲ್ಲವೂ ದೇವನ ಸೃಷ್ಟಿ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೆಂಬೆ ರಾಮನಾಥ. ಎಂಥ ಪ್ರೌಢಿಮೆಯ ಮಾತುಗಳು. ಇಂಥ ಪ್ರೌಢಿಮೆಯ ಮಾತುಗಳನ್ನು ಇವತ್ತಿಗೂ ನಾವು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ನಮ್ಮ ಹೆಮ್ಮೆಯ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಹೊರತು ನಿಮ್ಮ ದೇವರುಗಳಲ್ಲ. ನಿಮ್ಮ ದೇವರುಗಳನ್ನ ನೀವೇ ಇಟ್ಕೊಳ್ಳಿ, ಯಾರು ಬೇಡ ಅಂತಾರೆ. ಒಂದ್ ಕಡೆ ನಮ್ಮ ಕೂಳೂರು ಬಸವಲಿಂಗ ಶರಣರು ಒಂದು ಅದ್ಭುತವಾದಂತಹ ಹಾಡನ್ನು ಬರೀತಾರೆ. ಕಲ್ಲ ಪೂಜೆಯ ಮಾಡಿ ಕಲ್ಲಿನಂತಾದವರೇ, ಕೇಳಕಲ್ಲೇ ಕೇಳಕಲ್ಲೇ, ಕಲ್ಲು ನೀನಲ್ಲವೇ ಅಲ್ಲಮ ಪ್ರಭುವಿದ್ದಿ, ಕೇಳಕಲ್ಲೇ ಕೇಳಕಲ್ಲೇ. ಬೆಲ್ಲದ ಪಾಯಾಸ ಎಡೆ ಮಾಡಿ ಮುಂದಿಟ್ಟೆ, ಬೆಲ್ಲದ ಪಾಯಾಸ ಎಡೆ ಮಾಡಿ ಮುಂದಿಟ್ಟೆ, ಕೇಳಕಲ್ಲೇ ಕೇಳಕಲ್ಲೇ. ಬಾಯಾದ್ರೂ ಚಚಲಿಲ್ಲ, ಕೈಯಾದ್ರೂ ಚಚಲಿಲ್ಲ, ಬಾಯಾದ್ರೂ ತೆರೆಯಲಿಲ್ಲ, ಕೇಳಕಲ್ಲೇ ಕೇಳಕಲ್ಲೇ. ಮಾತಾಡೋ ದೇವರಿಗೆ ಮನವೈದು ಮುಂದಿಟ್ಟೆ, ಕೇಳಕಲ್ಲೇ ಕೇಳಕಲ್ಲೇ. ಮಾತು ನಿಮ್ಮಲ್ಲಿಲ್ಲ, ಪ್ರೀತಿ ಉಳಿಯಲಿಲ್ಲ, ಕೇಳಕಲ್ಲೇ ಕೇಳಕಲ್ಲೇ. ಅಡ್ಡಡ್ಡ ಬಿದ್ದೆಲ್ಲ ಗಡ್ಡೆಲ್ಲ ಮಣ್ಣಾಯ್ತು, ಏಳೆಂಬ ಶಬ್ದವು ನಿಮ್ಮ ಬಾಯ್ಲಿ ಬರ್ಲಿಲ್ಲ, ಕೇಳಕಲ್ಲೇ ಕೇಳಕಲ್ಲೇ. ನಮ್ಮನ್ನ ಜೀವಂತವಾಗಿ ಕಲ್ಲುಗಳನ್ನ ಮಾಡಿಟ್ಟಂಥ, ಕಲ್ಲುಗಳೇ ನಮ್ಮ ದೇವರು ಅಂತ ನಂಬಿಸಿದಂಥ ಇಂಥ ದೇವರುಗಳು ನಮಗೆ ಬೇಕಾಗಿಲ್ಲ ಸರ್. ಕಲ್ಲು ಕಟ್ಟಿಗೆ ಮಣ್ಣಲ್ಲಿ ದೇವರನ್ನು ಹುಡುಕಾಡ್ತಿದ್ವಿ ನಾವೆಲ್ಲರೂ. ಕಲ್ಲು ಕಟ್ಟಿಗೆ ಮಣ್ಣಲ್ಲಿರುವಂತಹ ದೇವರು ನಮ್ಮಲ್ಲೂ ಇಲ್ಲವೇ? ತನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕಿಲ್ಲ ಅಂತಕ್ಕಂಥ ಜನಪದರ ಅನುಭವದ ಮಾತುಗಳನ್ನು ಉಂಡು ಬೆಳೆದಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ನಮಗೆ ಬೇಕು. ಅಂಬೇಡ್ಕರ್ ಅವರ ಬದುಕು ನಮಗೆ ಆದರ್ಶವಾಗಿರ್ಬೇಕು. ಅಂಬೇಡ್ಕರ್ ನಮ್ಮೊಳಗಡೆ ಇವತ್ತಿಗೂ ಜೀವಂತವಾಗಿರೋ ವ್ಯಕ್ತಿ. ಅಂಬೇಡ್ಕರ್ ಅವರ ತಂಟೆಗೆ ನೀವು ಬಂದ್ರೆ ಇಡೀ ದೇಶವೇ ದಂಗೆ ಎದ್ದಿತ್ತು. ದಯವಿಟ್ಟು ಇದನ್ನು ಗಮನಿಸಿ. ನಿಮ್ಮನ್ನು ವಿನಂತಿ ಪೂರ್ವಕವಾಗಿ ಹೇಳ್ತಾ ಇದ್ದೇನೆ, ಗೌರವಪೂರ್ವಕವಾಗಿ ನಿಮ್ಮನ್ನ ಹೇಳ್ತಾ ಇದ್ದೇನೆ. ಇಂಥ ಗೋವಾಬಾಜಿ ಕೆಲಸಗಳಿಗೆ ದಯವಿಟ್ಟು ತಾವು ಹೋಗಬೇಡಿ. ಇಡೀ ಭಾರತದ ಜನ ಇವತ್ತು ಪ್ರಜ್ಞೆಯ ಕಡೆ ಹೊರಟಿದ್ದಾರೆ, ಬೆಳಕಿನೆಡೆಗೆ ಹೊರಟಿದ್ದಾರೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಹೊರಟಿದ್ದಾರೆ. ಅದಕ್ಕೆ ಕಾರಣ ಅಂಬೇಡ್ಕರ್ 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 ಅಂದ್ರೆ ಮಾತ್ರ ನಾವು ಸ್ವರ್ಗದಲ್ಲಿ ಇರಲಿಕ್ಕೆ ಸಾಧ್ಯ ಅಲ್ಲ. ಅಂಬೇಡ್ಕರ್ನ ಬಿಟ್ಟು ದೇವರನ್ನ ನೆನೆದ್ರೆ ನಾವು ಖಂಡಿತವಾಗಿಯೂ ನರಕವಾಸಿಗಳು ಆಗ್ತೀವಿ ಅಂತ ಹೇಳ್ತಾ, ನನ್ನ ಮಾತುಗಳಿಗೆ, ನನ್ನ ಈ ಆಲೋಚನೆಗಳಿಗೆ ಮೂಲ ಕಾರಣ ಶರಣರ ಸಾಹಿತ್ಯ, ಅಂಬೇಡ್ಕರ್ ಅವರ ವಿಚಾರಧಾರೆ. ಇದನ್ನ ಗೌರವಪೂರ್ವಕವಾಗಿ, ವಿಚಾರಪೂರ್ವವಾಗಿ, ವೈಜ್ಞಾನಿಕ ಮನೋಭಾವದಿಂದ ಗಮನಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ನೀವು ನನ್ನ ಜೊತೆಗೆ ಆರೋಗ್ಯಪೂರ್ಣವಾದ ಚರ್ಚೆ ಮಾಡ ಬಯಸಿದ್ರೆ ಖಂಡಿತವಾಗಿ ನಾನು ನಿಮ್ಮೊಂದಿಗೆ ಪೂರ್ಣವಾದ ಚರ್ಚೆ ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.